ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿಸಿಕೊಂಡು ಹಣ ಕೊಡದೆ ಸತಾಯಿಸ್ತಾ ಇರುವ ಆರೋಪ 8 ಜನ ಉಪ ಗುತ್ತಿಗೆದಾರರಿಗೆ ಕೋಟ್ಯಾಂತರ ಬಿಲ್ ಬಾಕಿ ಉಳಿಸಿಕೊಂಡಿರುವ ಆರೋಪ ಶಾಸಕನ ಮೇಲೆ ಕೇಳಿ ಬರ್ತಾ ಇದೆ. ಲಿಂಗಸಗೂರು ಶಾಸಕ ಮಾನಪ್ಪ ಉಜ್ವಲ್ ವಿರುದ್ಧ ಉಪ ಗುತ್ತಿಗೆದಾರರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮಾನಪ್ಪ ಉಜ್ವಲ್ ಒಡೆತನದ ಎನ್ಡಿ ವಡ್ಡರ್ ಕಂಪನಿ ವಿರುದ್ಧ ಆರೋಪ ಮಾಡ್ತಾ ಇದ್ದು, ನಾರಾಯಣಪುರ ಬಲದಂಡೆ ಕಾಲುವೆಯ ನವೀಕರಣ ಕಾಮಗಾರಿ 760 ಕೋಟಿ ಅಧಿಕ ಮೊತ್ತದಲ್ಲಿ ಟೆಂಡರ್ ಪಡೆದಿದ್ರು ಶಾಸಕ ಉಜ್ವಲ್ ಬೇರೆ ಬೇರೆ ತಾಲೂಕಿನ ಗುತ್ತಿಗೆದಾರಿಗೆ ಉಪ ಗುತ್ತಿಗೆ ಕೊಟ್ಟಿದ್ದ ಎನ್ಡಿ ವಡ್ಡರ್ ಕಂಪನಿ. ಆದರೆ ಉಪ ಗುತ್ತಿಗೆ ಕಾಮಗಾರಿ ಮುಗಿದು 1 ವರ್ಷವಾದರೂ ಕೂಡ ಹಣ ಪಾವತಿ ಮಾಡದ ಆರೋಪ ಇದೀಗ ಕೇಳಿ ಬರ್ತಾ ಇದೆ. 13.5 ಕಿಲೋಮೀಟರ್ ಕಾಲುವೆಗೆ 4 ಕೋಟಿ 87 ಲಕ್ಷಕ್ಕೆ ಉಪ ಗುತ್ತಿಗೆ ಪಡೆದು ಕಾಮಗಾರಿ ಪೂರ್ಣ ಮಾಡಲಾಗಿದೆ. ತುಕುರಾಮ್ ಗುತ್ತಿಗೆದಾರ ಮೂಲಕ ಕಾಮಗಾರಿ ಸಂಪೂರ್ಣ ಮಾಡಲಾಗಿದ್ದು, ಕಳೆದ 1.5 ವರ್ಷದಿಂದ ಹಣ ಕೊಡದೆ ಸತಾಯಿಸ್ತಾ ಇರುವ ಆರೋಪ ಕೇಳಿ ಬರ್ತಾ ಇದೆ. ಲಕ್ಷಾಂತರ ಸಾಲ ಮಾಡಿ ಕಾಮಗಾರಿ ಮುಗಿಸಿದ ಉಪ ಗುತ್ತಿಗೆದಾರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಸಾಲದ ಬಾಧೆಯಿಂದ ಊರು ಬಿಟ್ಟು ಓಡಿ ಹೋಗಿರುವ ಉಪ ಗುತ್ತಿಗೆದಾರರು 375 ಕೋಟಿ ಹಣ ಈಗಾಗಲೇ ಹಣ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಲಾಗಿದೆ. ಸರ್ಕಾರದಿಂದ ಹಣ ಪಡೆದರೂ ಕೂಡ ಉಪ ಗುತ್ತಿಗೆದಾರಿಗೆ ಹಣ ನೀಡಿದ ಶಾಸಕ ಹಾಗಾಗಿ ಲಿಂಗಸಗೂರು ತಾಲೂಕಿನ ಎಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಗೆ ತೀರ್ಮಾನ ಮಾಡಿದ್ದಾರೆ. ನಾಳೆ ದಿನಾಂಕ 15/10/2025ರಂದು ದೇವದುರ್ಗ ತಾಲೂಕಿನ ಗುತ್ತಿಗೆದಾರರು ಲಿಂಗಸೂರು ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶ್ರೀ ಮಾನಪ್ಪ ಉಜ್ವಲ್ ಅವರ ಒಡೆತನದ MD ವಡ್ಡರ್ ಕಂಪನಿಯ ವಿರುದ್ಧ ಉಪಗುತ್ತಿಗೆದಾರರಿಗೆ ಬಿಲ್ ಪಾವತಿಸುವಂತೆ ಲಿಂಗಸೂರು ತಾಲೂಕಿನ AC ಕಚೇರಿ ಮುಂದೆ ಧರಣಿ ನಡೆಸ್ತಾ ಇದ್ದೇವೆ. ಕಾರಣ ಏನಂದರೆ, ಈಗಾಗಲೇ ಲಿಂಗಸೂರು ತಾಲೂಕಿನ ಶಾಸಕರ ಒಡೆತನದಲ್ಲಿರ್ತಕ್ಕಂಥ MD ವಡ್ಡರ್ ಕಂಪನಿಯವರು ದೇವದುರ್ಗ ತಾಲೂಕಿನ ನಾರಾಯಣಪುರ ಬಲದಂಡೆ ಕಾಲುವೆಯ ಜೀರ್ಣೋದ್ಧಾರ ಕಾಮಗಾರಿಯನ್ನು 760 ಕೋಟಿಗೆ ಅಧಿಕ ಮೊತ್ತದಲ್ಲಿ ಗುತ್ತಿಗೆಯನ್ನು ಪಡೆದಿದ್ದು, ಈ ಕಾಮಗಾರಿಗಳನ್ನು ಈಗಾಗಲೇ ದೇವದುರ್ಗ ತಾಲೂಕಲ್ಲದೆ ಬೇರೆ ಬೇರೆ ತಾಲೂಕಿನ ಗುತ್ತಿಗೆದಾರರಿಗೆ ಉಪಗುತ್ತಿಗೆಯನ್ನು ನೀಡಿ ಕಾಮಗಾರಿಯನ್ನು ನಿರ್ವಹಿಸಿಕೊಂಡಿದ್ದಾರೆ. ಆ ಕಾಮಗಾರಿಗಳ ಹಣವನ್ನು ಪಾವತಿಸದೆ ವಿಳಂಬ ಮಾಡುತ್ತಿರುವುದರಿಂದ ನಾವು ನಾಳೆ ಉಪಗುತ್ತಿಗೆದಾರರಿಗೆ ಬಿಲ್ ಪಾವತಿಸುವಂತೆ ಒತ್ತಾಯ ಮಾಡಿ ಅನಿರ್ದಿಷ್ಟ ಧರಣಿಯನ್ನು ಮಾಡ್ತಾ ಇದ್ದೇವೆ. ಈ ಧರಣಿಯನ್ನು ನಡೆಸೋದಕ್ಕೆ ಈಗಾಗಲೇ ನಾವು ಕೂಡ ದೇವದುರ್ಗ ತಾಲೂಕಿನ 17ನೇ ಡಿಸ್ಟ್ರಿಬ್ಯೂಟರ್ನ 3 ಉಪಕಾಲುವೆ ಗುತ್ತಿಗೆಗಳು ಅಂದರೆ ಡಿಸ್ಟ್ರಿಬ್ಯೂಟರ್ 17 ಒಂದು ಬಲಬದಿ, ಹಾಗಿದೇ ರೀತಿ ಡಿಸ್ಟ್ರಿಬ್ಯೂಟರ್ 17ನ 3ನೇ ಉಪಕಾಲುವೆ ಬಲಬದಿ, ಅದೇ ರೀತಿಯಾಗಿ ಡಿಸ್ಟ್ರಿಬ್ಯೂಟರ್ 17ನೆಯ ಎಡಬದಿಯ 1ನೇ ಕಾಲುವೆಯನ್ನು ಸುಮಾರು 13.5 ಕಿಲೋಮೀಟರ್ಗಳನ್ನು 4 ಕೋಟಿ 87 ಲಕ್ಷ ರೂಪಾಯಿ ಮೊತ್ತದ 8 ಜನರು ನಾವು ಈ ND ವಡ್ಡರ್ ಕಂಪನಿಯ ಉಪಗುತ್ತಿಗೆಯನ್ನು ಪಡೆದು ತುಕಾರಾಮ್ ಎನ್ನುವರ ಗುತ್ತಿಗೆದಾರಿಕೆ ಮೂಲಕ ಕಾಮಗಾರಿ ನಿರ್ವಹಿಸಿದ್ದಿರುತ್ತದೆ. ಈಗಾಗಲೇ ಅನೇಕ ಬಾರಿ ND ವಡ್ಡರ್ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಕರಿಯಪ್ಪ ಅವರು 6 ತಿಂಗಳ ಒಳಗಡೆ ಕೆಲಸ ನಿರ್ವಹಿಸಿದ ನಂತರ ನಿಮಗೆ ಬಿಲ್ ಮಾಡ್ತೇವೆ, ಬಿಲ್ ತೆಗೆದುಕೊಂಡು ಹೋಗಿ ಅಂತ ಹೇಳಿದ ನಂತರ ನಾವೇನಂತಂದರೆ ಕೆಲಸ ನಿರ್ವಹಿಸಿರುವಂಥದ್ದು. 6 ತಿಂಗಳ ನಂತರ ಕೆಲಸ ನಿರ್ವಹಿಸಿದ ನಂತರ ಬಿಲ್ ಕೇಳಕ್ಕೆ ಹೋದರೆ ಸರ್ಕಾರದಿಂದ ಬಿಲ್ ಆಗಿಲ್ಲ, ನಮಗೆ ಬಿಲ್ ಆದ ನಂತರ ಬಿಲ್ ಕೊಡ್ತೀವಿ ಅನ್ನುವಂಥದ್ದನ್ನು ಸಬೂಬು ಹೇಳುತ್ತಾ ಕಳೆದ 1.5 ವರ್ಷಗಳಿಂದ ನಮ್ಮನ್ನು ಸತಾಯಿಸ್ತಾ ಇರೋದು. ಈಗಾಗಲೇ ನಾವು ಬೇರೆ ಕಡೆ ಕಾಮಗಾರಿ ನಿರ್ವಹಿಸೋದಕ್ಕೆ ಬೇರೆಯವರ ಕಡೆಯಿಂದ ಸಾಲ ಸೋಲ ಮಾಡಿ ತಂದು ಕಾಮಗಾರಿ ನಿರ್ವಹಿಸುತ್ತಿರುವುದರಿಂದ ನಮಗೆ ಅನೇಕ ಬಾರಿ ಅವರ ಮನೆಗೆ ತೆರಳಿ ಶಾಸಕರೊಂದಿಗೆ ಮಾತನಾಡಿ ನಮಗೆ ಬಿಲ್ ಪಾವತಿ ಮಾಡುವಂತೆ ಮನವಿ ಮಾಡಿಕೊಂಡರೂ ಕೂಡ ಇವತ್ತಿಗೆ ನಮಗೆ ಬಿಲ್ಲು ಪಾವತಿ ಮಾಡಿರುವುದಿಲ್ಲ. ಹಾಗಾಗಿ ಇವತ್ತು ನಾವು ಏನು ಉಪಗುತ್ತಿಗೆಯನ್ನು ಪಡೆದಿರ್ತಕ್ಕಂಥ ನಾವುಗಳು ಅವರ ಮನೆ ಮುಂದೆ ಧರಣಿ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ದಿನಾಂಕ 4ನೇ ತಾರೀಕು 10ನೇ ತಿಂಗಳ 2025ರಂದು ಅವ್ರ ಮನೆ ಮುಂದೆ ಧರಣಿ ಕೂಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದೇವೆ. ಅದಕ್ಕೂ ಕೂಡ ಅವರು ಇವತ್ತು ನಮಗೆ ಕ್ಯಾರಿ ಅಂತ ಇಲ್ಲ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ನಮಗೆ ಅನುಮತಿ ನೀಡಲಾರದ ಇರೋದರಿಂದ ನಾವು AC ಕಚೇರಿ ಮುಂದೆ ಶಾಸಕರ ಒಡೆತನದಿರ್ತಕ್ಕಂಥ ND ವಡ್ಡರ್ ಕಂಪನಿ ವಿರುದ್ಧ ನಮಗೆ ಬಿಲ್ ಪಾವತಿ ಮಾಡುವವರೆಗೂ ನಾವು ಧರಣಿಯನ್ನು ಕೂಡ್ತೇವೆ ಅನ್ನುವಂಥ ಇವತ್ತು ಒತ್ತಾಯವನ್ನು ಆ ND ವಡ್ಡರ್ ಕಂಪನಿಯವರಿಗೆ ಮತ್ತು ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಮಾನಪ್ಪ ಉಜ್ವಲ್ ಅವರಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ಉಪಗುತ್ತಿಗೆಯನ್ನು ಪಡೆದಿರ್ತಕ್ಕಂಥ ಅನೇಕ ಉಪಗುತ್ತಿಗೆದಾರರು ಸಾಲ ಸಂಕಷ್ಟದಿಂದ ಇವತ್ತು ತಮ್ಮ
ಊರುಗಳನ್ನು ಬಿಟ್ಟು ಬೆಂಗಳೂರು ಸೇರಿರುವಂಥದ್ದು ಉದಾಹರಣೆಗಳಿದ್ದಾವೆ. ಅನೇಕ ವರ್ಷಗಳಿಂದ ಅವರಿಗೆ ಬಿಲ್ ಪಾವತಿ ಮಾಡದೇ ಸತಾಯಿಸ್ತಾ ಇರುವುದು ಇವತ್ತು ಎಡ್ಡಿ ವಡ್ಡರ್ ಕಂಪನಿಯವರ ಒಂದು ಕ್ರಮವನ್ನು ಎಲ್ಲರೂ ಇವತ್ತು ಖಂಡಿಸಲೇಬೇಕಾಗಿದೆ. ಈಗಾಗಲೇ ಸರ್ಕಾರದಿಂದ 375.30 ಲಕ್ಷವನ್ನು ಹಣ ಪಾವತಿಸಿಕೊಂಡು ಈಗಾಗಲೇ ತಾವು ಕೆಲಸ ಮಾಡಬೇಕಾದಂಥ ಕೆಲಸವನ್ನು ಉಪಗುತ್ತಿಗೆಯನ್ನು ನೀಡಿ ಕೆಲಸ ಮಾಡಿಸಿಕೊಂಡಿರುವಂಥದ್ದು ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥದ್ದು. ಸರ್ಕಾರದಿಂದ ಹಣ ಪಡೆದರೂ ಕೂಡ ಉಪಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡದೆ ಇವತ್ತು ಅವರನ್ನು ಇದೇ ರೀತಿ ನಾಳೆ ನಾಡಿದ್ದು ಮುಂದಿನ ತಿಂಗಳು ಮುಂದಿನ ವರ್ಷ ಅನ್ನುವಂಥದ್ದನ್ನು ಕೂಡ ಇವತ್ತು ಸಬೂಬು ಹೇಳುತ್ತಾ ಅವರ ಒಂದು ಸಂಕಷ್ಟಕ್ಕೆ ಅನೇಕರು ಸಂಕಷ್ಟಕ್ಕೆ ಗುರಿಯಾಗಿರೋದು. ಹಾಗಾಗಿ ದೇವದುರ್ಗ ನಾವು ಕೂಡ ಏನು ಅವತ್ತು ಗುತ್ತಿಗೆ ಪಡೆದಿರ್ತಕ್ಕಂಥ ನಾವು ಕೂಡ ಇವತ್ತು ಹಣ ಕೊಡೋದಕ್ಕೆ ಯಾರಾದರೂ ಕೂಡ ಹೇಳಿಸಿದ್ರೆ ಕೊಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ದೇವದುರ್ಗ ಶಾಸಕರಾಗಿರ್ತಕ್ಕಂಥ ಕರಿಮಜ್ಜಿ ನಾಯಕರೊಂದನ್ನು ಕೂಡ ಅವರಿಗೆ ಶಾಸಕರಿಗೆ ಹೇಳಿಸಿದ್ದೀವಿ. ಏನು ಅವರು ಹೇಳಿದ್ರು ಕೂಡ ದುಡ್ಡುಗಿನ ಕೊಡ್ಬೋದು ಅನ್ನುವಂಥ ದೃಷ್ಟಿಯಿಂದ. ಆದರೂ ಕೂಡ ಅವರ ಮಾತಿಗೂ ಕೂಡ ಬೆಲೆ ಕೊಡದೆ ಅದೇ ರೀತಿಯ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಮಾನ್ಸಿ ಅವರು ಕೂಡ ಇವತ್ತು ನಮ್ಮ ಜನ ಕೆಲಸ ಮಾಡಿದ್ದಾರೆ. ಅವರಿಗೆ ಸಣ್ಣ ಪ್ರಮಾಣದ ಮೊತ್ತ, ಅದೇನು ನಿಮಗೆ ದೊಡ್ಡ ಮೊತ್ತ ಅಲ್ಲ, ಅವರಿಗೆ ಬಿಲ್ ಪಾವತಿ ಮಾಡ್ರಿ ಅಂತ ಹೇಳಿಸಿದ್ರು ಕೂಡ ಅವ್ರಿಗೂ ಕೂಡ ಒಂದು ಮಾತಿಗೆ ಬೆಲೆಯನ್ನು ಕೊಡದೆ ಇವತ್ತು ಸರ್ಕಾರದಿಂದ ಯಾವಾಗ ದುಡ್ಡು ಬರ್ತದೆ ನಾವು ದುಡ್ಡು ಕೊಡ್ತೀವಿ, ಅಲ್ಲಿ ತನಕ ದುಡ್ಡು ಕೊಡಲ್ಲ ಅನ್ನುವಂಥದ್ದು ಖಡಾಖಂಡಿತವಾಗಿ ಹೇಳಿರ್ತಕ್ಕಂಥದ್ದು ಇವತ್ತು ನಮಗೆ ಬಹಳ ನೋವುಂಟಾಗಿದೆ. ಯಾಕಂದರೆ ಅನೇಕ ಕಡೆ ನಾವು ಸಾಲ ತೆಗೆದುಕೊಂಡು ಬಂದು ಕೆಲಸವನ್ನು ನಿರ್ವಹಿಸಿದ್ದೀವಿ. ಆದರೂ ಕೂಡ ಇವತ್ತು ಏನು ಎಡ್ಡಿ ವಡ್ಡರ್ ಕಂಪನಿಯವರು ನಮಗೆ ಹಣ ಪಾವತಿ ಮಾಡದೆ ಇವತ್ತು 375 ಕೋಟಿ ಬಿಲ್ಲನ್ನು ಪಾವತಿಸಿಕೊಂಡು ನಮಗ ಪಾವತಿ ಮಾಡದೆ ಇವತ್ತು ಸತಾಯಿಸ್ತಿರುವುದು ಬಹಳ ಒಂದು ನಮಗೆ ನೋವಿನ ಸಂಗತಿ ಆಗಿದೆ. ಇವರ ವಿರುದ್ಧ ಏನಪ್ಪ ಅಂತಂದರೆ ನಾಳೆ ಲಿಂಗಸೂರಿನಲ್ಲಿ ಅನಿರ್ದಿಷ್ಟ ಧರಣಿಯನ್ನು ನಾವು ಮಾಡಲು ತೀರ್ಮಾನ ಮಾಡಿ ನಾಳೆ ಅನಿರ್ದಿಷ್ಟ ಧರಣಿಯನ್ನು ಕೂಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಎಲ್ಲಿವರೆಗೆ ನಮ್ಗೆ ಎಡ್ಡಿ ವಡ್ಡರ್ ಕಂಪನಿಯವ್ರಿಗೆ ಹಣ ಪಾವತಿ ಮಾಡೋದಲ್ಲ ಅಲ್ಲಿವರೆಗೂ ಕೂಡ ನಾವು ಧರಣಿಯನ್ನು ಮುಂದುವರಿಸ್ತೀವಿ ಮತ್ತು ಅವರ ವಿರುದ್ಧ ಕಾನೂನು ರೀತಿಯಾದಂಥ ಕ್ರಮವನ್ನು ಕೂಡ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಈ ಮೂಲಕ ನಾವು ಹೇಳಕ್ಕೆ ಬಯಸ್ತೇವೆ. ಬಸವರಾಜ್ ಹೂನೂರು, TV20 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.